ಇಂಡಿಯಾ ಕೂಟ ಗೆಲ್ಬೇಕು ಸರ್ ಸೆಂಟ್ರಲಲ್ಲಿ. ಯಾಕೆ ಅಂದರೆ ಮುಖ ಬದಲಾವಣೆ ಆಗಲಿ, ಹಿಟ್ಲರ್ ಸರ್ಕಾರ ಬೇಡ, ಇದೊಂದು ನಡೀಲಿ ಇಂಡಿಯಾದ್ದು. ನಿಮ್ಮ ಪ್ರಕಾರ ಯಾವ್ದು ಹಿಟ್ಲರ್ ಸರ್ಕಾರ? ಮೋದಿದೇ ಹಿಟ್ಲರ್ ಸರ್ಕಾರ ಬೇಕಾಗಿಲ್ಲ. ಯಾಕೆ ಅಂತ ಅಂದರೆ ಯಾವುದು ಆರ್ಥಿಕತೆ ಆಗಲಿ ಯಾವುದೇ ಆಗಲಿ GDP ಆಗಲಿ ಕಾಂಗ್ರೆಸ್ದಾಗ 8 ಚಿಲ್ಲರೆ ಇತ್ತು, 7 ಚಿಲ್ಲರೆಗೆ ಬಂದಿದೆ. ಆದ್ದರಿಂದ ನಮಗೆ ಕಾಂಗ್ರೆಸ್ ಅಂತಲ್ಲ, ಇಂಡಿಯಾ ಕೂಟದ ಯಾರಾದರೂ ಪ್ರಧಾನಮಂತ್ರಿ ಆಗಲಿ. ಎಲ್ಲರೂ ಮೋದಿ ಮೋದಿ ಅಂತ ಅದು ಹೇಳ್ತಾರೆ. ಅದು ಏನಾಗಿದೆ ಅಂದರೆ ಈಗ ನಿಮ್ಮ ಉದಾಹರಣೆಗೆ ನಿಮ್ಮನ್ನು ಸೇರಿಸಿ ಹೇಳ್ಬೋದು. ಇವರು ಇದ್ದಾರಲ್ಲ ಯಾರು ಪತ್ರಕರ್ತರು ಮತ್ತು ಇವರು ನಿಮ್ಮ ಮೀಡಿಯಾಗಳು ಅವು ಮಾತ್ರ ಬಿಂಬಿಸ್ತವ್ರಷ್ಟೇ. ಯಾವುದೇ ಕಾರಣದಿಂದ ಏನಿಲ್ಲ. ಅದು ಕೆಲವು ಪಾಪ ಹೊಸ ವೋಟರ್ಸ್ ಇದ್ದಾರಲ್ಲ, ಅವ್ರಿಗಿನ್ನೂ ಮೈಂಡ್ ಇಲ್ಲಲ್ಲ, ಅದಕ್ಕೆ ಅವ್ರ ಕಡೆ ಎಲ್ಲ ಮೋದಿ ಮೋದಿ ಅನ್ನೋದು. ಯಾರು ವಿಷಯ ತಿಳ್ಕೊಂಡಿರೋರು ಯಾವುದೇ ಕಾರಣ ಮೋದಿ ಅನ್ನೋಕ್ಕೆ ಬರಲ್ಲ. ಈ ಮನಮೋಹನ್ ಸಿಂಗ್ ಇಂಟನೂ ಏನು ಅಂತ ಎಕನಾಮಿಕ್ಸಲ್ಲಿ ಏನು ಎಕ್ಸ್ಪೀರಿಯನ್ಸ್ ಏನು ಮೋದಿ ಇಲ್ಲ. ಹಾಗಾಗಿ ನಮ್ಗೆ ಇಂಡಿಯಾ ಕೂಟನೇ ಬರ್ತದೆ. ಮೋದಿ ಅವರಿಂದ ಏನು ಅಭಿವೃದ್ಧಿ ಆಗಿಲ್ವಾ ಏನು ಅಂತ? 100% ಏನೂ ಆಗಿಲ್ಲ ನಮ್ಮ ಕರ್ನಾಟಕಕ್ಕೆ. 28 ಜನ MP ಹೋಗಿದ್ರು 2 ಪೈಸದ ಕೆಲಸ ಮಾಡಿಲ್ಲ ಅವರು. ಹಾಗಾಗಿ ಆಮೇಲೆ ಇವರೆಲ್ಲ ಯಾರು ಗೊತ್ತಾ, 7 ಅಂದರೆ 7, ಕೂನು ಅಂದ್ರೆ ಕೂನು ಅಂತ MP ಗಳು ಹೋಗಿರೋದು. ಅದರಿಂದ ಏನು ನೆಸಸರಿ ಇಲ್ಲ, ಏನು ಆಗಲ್ಲ. ಇಂಡಿಯಾ ಕೂಟನೇ ಬರಬೇಕು ಇಂಡಿಯಾದಲ್ಲಿ, ಇವೇನಾದ್ರು ಬದಲಾವಣೆ ಆಗಬೇಕು. ಈ ಬಾರಿ ಮತ್ತೆ ಮೋದಿಯವರು ಬಂದರೆ? ಮೋದಿಯವರು ಬರಲ್ಲ. ಬಂದ್ರೂ ಅವರು ಮೊದಲಿನ ಥರ ಸರ್ಕಾರ ನಡೆಯೋಕ್ಕೆ ಇವ್ರು ಯಾರು ಇವರ ಕೂಟ ಇದೆಯಲ್ಲ, ಆ ಕೂಟದಲ್ಲಿ ಎಲ್ಲರೂ ವಾಪಸ್ ಜಂಪಿಂಗ್ ಸ್ಟಾರ್ಗಳೇ ಇರೋದು. ಹಂಗಾಗಿ ಅವರು ಮಾಡೋಕ್ಕಾಗಲ್ಲ. ಅಭ್ಯರ್ಥಿ ಅಂದರೆ ಪ್ರಧಾನಮಂತ್ರಿ ಇವ್ರು ಆಗಬೇಕು ನನಗೆ ಅಂತ ಇದ್ದರೆ ಯಾರು ಆಗಬೇಕು ಅಂತ ಆಸೆ? ನಮಗೆ ಯೋಗಿ ಆದಿತ್ಯನಾಥ್ ಆಗಬೇಕಾಗಿತ್ತು BJPಯಿಂದ. ಆದರೆ ಇಂಡಿಯಾ ಕೂಟದಲ್ಲಿ ಆಗಬೇಕು ಅಂದರೆ ರಾಹುಲ್ ಗಾಂಧಿ ಅವ್ರ ವಂಶಕ್ಕೆ ಕೊಡಬೇಕು. ಓಕೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.